भरोसेमंद दुकान में खरीदारी कीजिए। एतमाद के साथ मेकिंग चार्जेस को कंपेयर कीजिए और अपने रुपयों की बेहतरीन कीमत हासिल कीजिए। KTB ज्वेल पैलेस, सोने चांदी की खरीदी के लिए सबसे भरोसेमंद नाम KTB ज्वेल पैलेस, उदयनगर स्टेशन रोड, रायचूर। आदाब नाजरीन, A1 TV उर्दू में आप सभी का खैर मकदम है। अगर आप नए हैं तो रायचूर का वाहिद उर्दू टीवी चैनल A1 TV को आप सब्सक्राइब करिए और उर्दू को फरोग दीजिए। वजीर छोटी आबपाशी और साइंस टेक्नोलॉजी मिनिस्टर NS बोसराज ने आज अपने मकान पर एक प्रेस कॉन्फ्रेंस से खिताब करते हुए बताया कि वजीर आला सिद्धरामैया रायचूर में 2 दिन के दौरे पर हैं और जिले के तरक्याती कामों की संगे बुनियाद रखेंगे। आज वो सिंधनूर में हैं। कल 5 अक्टूबर को रायचूर शहर के एग्रीकल्चर यूनिवर्सिटी में मुनक्किदा एक तकरीब में शिरकत के बाद मानवी रवाना होंगे, जहां स्वाभिमाना प्रोग्राम से खिताब करेंगे। इन्होंने कहा है कि सिद्धरामैया हमारे असम्बली के कायद हैं। इन्हें 133 अरकान असम्बली की हिमायत हासिल है और वो ज़बरदस्त अवामी हिमायत से रियासत के वजीर आला बने हैं। लेकिन बीजेपी शुरू से ही ऐसी अवामी हुकूमत को गिराने की कोशिश कर रही है जो कि कर्नाटक के अवाम के साथ नाइंसाफ़ी है। NS बोसराज ने नामानिगारों के सवाल के जवाब देते हुए कहा कि मरकज़ी वज़ीर कुमार स्वामी पर और कई बीजेपी कायदीन पर करोड़ों रुपए के गबन के इल्ज़ामात हैं, लेकिन इनके खिलाफ CBI और ED कार्रवाई क्यों नहीं कर रही है। इलेक्ट्रल बॉन्ड के घपले में कई बीजेपी लीडर फंसे हुए हैं। इनके खिलाफ कार्रवाई करने के बजाय मरकजी हुकूमत ED और CBI को कर्नाटक की कांग्रेस हुकूमत गिराने के लिए इस्तेमाल कर रही है। इन्होंने वजाहत की है कि मैसूर अर्बन डेवलपमेंट अथॉरिटी यानी मुडा में वजीर आला के कोई प्लाट नहीं है। वजीर आला को परेशानी से बचने के लिए इनके अहलिया ने मुडा के तमाम 14 प्लाट्स मुडा को वापस कर दिए थे। इस कॉन्फ्रेंस में कांग्रेस के डिफीटेड MLA उम्मीदवार मोहम्मद शालम, साबिका रुकने ज़िला पंचायत बशीरुद्दीन, जयणा, शिवमूर्ति, बल्दिया नायब सदर J साजिद समीर, शांतप्पा के अलावा कांग्रेस पार्टी के कई कायदीन भी मौजूद थे। राज्य सरकार जनाशीर्वादದಿಂದ ಬಂದಿರತಕ್ಕಂತ ಇತ್ತೀಚಿನ ವರ್ಷಗಳಲ್ಲಿ ಇಷ್ಟು ಮೆಜಾರಿಟಿ ಯಾವುದೇ ಗವರ್ನಮೆಂಟ್ ಬಂದರೂ ಇರಲಿಲ್ಲ। 135 ಸ್ಥಾನಗಳು ಪಡೆದಿರತಕ್ಕಂತ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಭದ್ರಗೊಳಿಸಬೇಕು ಅಂತ ಪ್ರಯತ್ನ ಬಿಟ್ಟರೆ ಬೇರೆ ಅವರಿಗೆ ಯಾವುದೇ ರಾಜ್ಯದ ಬಗ್ಗೆ ಆಗಲಿ, ರಾಷ್ಟ್ರದ ಬಗ್ಗೆ ಆಗಲಿ, ಜನರ ಬಗ್ಗೆ ಆಗಲಿ, ಅಭಿವೃದ್ಧಿ ಬಗ್ಗೆ ಆಗಲಿ ಯಾರು ಅವರು ಪ್ರಯತ್ನ ಮಾಡ್ತಾ ಇಲ್ಲ, ಚಿಂತನೆ ಮಾಡ್ತಾ ಇಲ್ಲ। ಸಹಜವಾಗಿ ರಾಜಕೀಯದಲ್ಲಿ ಇಷ್ಟು ವರ್ಷದ 75-77 ವರ್ಷದ ರಾಜಕೀಯದಲ್ಲಿ ಎಲ್ಲರೂ ನೋಡಿರ್ತಕ್ಕಂಥದ್ದು ಚುನಾವಣೆಗಳು ಬಂದಾಗ ಸಹಜವಾಗಿ ನಡೀತಕ್ಕಂಥದ್ದು ರಾಜಕೀಯ ಭಾಷಣಗಳು, ರಾಜಕೀಯ ಕುತಂತ್ರಗಳು, ವಿಚಾರಗಳು. ಆದರೆ ಈಗ ಜನರ ಆಶೀರ್ವಾದದಲ್ಲಿ ಬಂದಿರತಕ್ಕಂಥ ಪ್ರಜಾಪ್ರಭುತ್ವವನ್ನು ಅಸ್ಥಿರಗೊಳಿಸಬೇಕೆಂಬ ಪ್ರಯತ್ನ ಮೊದಲಿನಿಂದಲೇ ಪ್ರಾರಂಭ ಆಗಿದೆ। ಆ ಪ್ರಾರಂಭ ಆದ ಜೊತೆಯಲ್ಲಿ ಶಾಸಕರುಗಳು ಮಾತನಾಡಿರ್ತಕ್ಕಂಥದ್ದು ಸುಮಾರು 14 ಮಂದಿ ಶಾಸಕರಿಗೆ ಕಾಂಟ್ಯಾಕ್ಟ್ ಮಾಡಿರ್ತಕ್ಕಂಥದ್ದು 106 ಕೋಟಿ ರೂಪಾಯಿ ಕೊಡ್ತು ಅಂತ ಹೇಳಿರ್ತಕ್ಕಂಥದ್ದು। ಅದರ ಜೊತೆಯಲ್ಲಿ ಅದು ಪ್ರತಿಫಲ ಆಗದೇ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಗಳು ED, CBI, ಇನ್ಕಮ್ ಟ್ಯಾಕ್ಸ್ನಿಂದ ಅನೇಕ ಶಾಸಕರುಗಳಿಗೆ ಒತ್ತಾಯ ಪಡ್ತಕ್ಕಂಥದ್ದು, ರೈಡ್ ಮಾಡಿ ಕೇಸ್ಗಳು ಹಾಕಿ ಮಾಡುವಂಥ ಒಂದು ಪ್ರಯತ್ನ ಅದು ಸಹಿತ ಆಗದ ಸಂದರ್ಭದಲ್ಲಿ ನೇರವಾಗಿ ಅವರು ಮುಖ್ಯಮಂತ್ರಿಗಳ ಮೇಲೆ ಉಪಮುಖ್ಯಮಂತ್ರಿಗಳ 40 ವರ್ಷಕ್ಕೂ ಮೇಲೆ ರಾಜಕೀಯ ಆರಿಸಿ ಬಂದರು। ಸಚಿವ ಮೈಸೂರಿನಲ್ಲಿ ಮತ್ತು ಇಲ್ಲಿ ರಾಜ್ಯದ ಸರ್ಕಾರ ಯಡಿಯೂರಪ್ಪರ ಮೇಲಂತೂ 106 ಕೇಸ್ ಇದಾವೆ। ಏನು ಕೊಡ್ತಾರೆ? ಅವ್ರದೇ ಪಕ್ಷದವರು ಯತ್ನಾಳವರು, ಮಾಜಿ ಕೇಂದ್ರ ಸಚಿವರು BJP ಸರ್ಕಾರದಲ್ಲಿ, ಅವರೇ ಕ್ಲಿಯರ್ ಆಗಿ ಅನೇಕ ಬಾರಿ ಹೇಳಿದರು। ಈಗ ಮತ್ತೆ ಪುನಃ ಉಚ್ಚಾರ ಮಾಡಿದ್ದಾರೆ, ನಾವು ನಮ್ಮ ಪಕ್ಷದಲ್ಲಿ ಕೆಲವರು ಭ್ರಷ್ಟಾಚಾರದಿಂದ ಪಡೆದಿರ್ತಕ್ಕಂಥ 1000 ಕೋಟಿ ರೂಪಾಯಿ ಇಟ್ಕೊಳ್ತಾರೆ, ಈ ಸರ್ಕಾರನ ತೆಗೆದು ಅವ್ರು ಮುಖ್ಯಮಂತ್ರಿ ಆಗ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಪಕ್ಷದವರು ಅಂತ ಹೇಳಿ ಅವರೇ ಸ್ವತಃ BJP ನಾಯಕರು ಹೇಳ್ತಾರೆ। ಈಗಲೂ ಹೆಚ್ಚಿನ ಅದು ಉತ್ತರ ಕೊಡಬೇಕಲ್ಲ, ಕುಮಾರಸ್ವಾಮಿ ಅವರು, ವಿಜಯೇಂದ್ರವರು, ನಮ್ಮ ಯಡಿಯೂರಪ್ಪನವರು, ಅಶೋಕ್ ಅವರು ಅದಕ್ಕೆ ಯಾವುದೇ ಉತ್ತರ ಕೊಡೋಂಗಿಲ್ಲ। ಅವ್ರ ಹೈಕಮಾಂಡ್ ಅವರು, ಅಮಿತ್ ಶಾ ಅವರು, ಮೋದಿ ಅವರು ಸಹಿತ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ। ಅವ್ರ ಪಕ್ಷವನ್ನು ಸರಿಯಾದ ದಿಶೆಯಲ್ಲಿ ಇಟ್ಕೊಳ್ಳಿಕ್ಕೆ ಮೋದಿ ಅವ್ರಿಗೂ ಅಮಿತ್ ಶಾ ಅವ್ರಿಗೂ ಕರ್ನಾಟಕದಲ್ಲಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ। ಹಂಗಾಗಿ ಮೊನ್ನೆ ಕೇಶವ್ ಕರೆದು RSS ಸರಿ ಮಾಡೋದಕ್ಕೆ ಕೊಟ್ಟು ಕಳಿಸಿದ್ದಾರೆ। ಇದು ಬಹಿರಂಗವಾದಂತ ವಿಷಯ। ಈ ರೀತಿಯಾದಂತಹ ಪರಿಸ್ಥಿತಿ ಬಿಜೆಪಿಯಲ್ಲಿ ಇಟ್ಕೊಂಡು JDS ನಲ್ಲಿ ಅತ್ಯಂತ ಹಿರಿಯ ನಾಯಕರು 40 ವರ್ಷಗಳಿಂದ ರಾಜಕೀಯದಲ್ಲಿದ್ದು ಅವರು 6 ಸಲ
ಶಾಸಕರಾಗಿ, ಮಂತ್ರಿಯಾಗಿ, ಮಾಜಿ ಮಂತ್ರಿಯಾಗಿ ಇವತ್ತು JDS ಪಕ್ಷದಲ್ಲಿ ಅತ್ಯಂತ ಮುಖ್ಯ ನಾಯಕರು. ಆ ಭಾಗದಲ್ಲಿ ಅತ್ಯಂತ ಆಸಕ್ತಿ ಮತ್ತು ಅಭಿವೃದ್ಧಿ ಬಗ್ಗೆ ಇರ್ತಕ್ಕಂಥವ್ರು ನಮಗೂ ಅವ್ರ ಸ್ನೇಹಿತರಾಗಿದ್ದಂಥ GD ದೇವೇಗೌಡರು. ಏನ್ ಹೇಳಿದ್ರು ನಿನ್ನ ಆ ತಾಯಿ ಚಾಮುಂಡೇಶ್ವರ ಇದರಲ್ಲಿ ನಡೆದಿರ್ತಕ್ಕಂಥ ಒಂದು ದಸರೋತ್ಸವದಲ್ಲಿ ಏನ್ ಮಾತಾಡಿದ್ರು, ಏನ್ ಹೇಳಿದ್ರು, ಬಹಿರಂಗವಾಗಿ ಹೇಳಿದ್ದಾರೆ. ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತನಾಡಿದ್ದಾರೆ, BJP ಅವ್ರ ಬಗ್ಗೆ ಮಾತನಾಡಿದ್ದಾರೆ. ಅವ್ರಿಬ್ಬರಿಗೂ ಏನು ಕೆಲಸ ಇಲ್ಲ, ಅಭಿವೃದ್ಧಿ ಬಗ್ಗೆ ಏನೂ ಇಲ್ಲ, ಕೇಂದ್ರದಲ್ಲಿ ಏನ್ ಬರ್ಬೇಕು, ಏನ್ ತರಬೇಕು, ಏನ್ ಮಾಡ್ಬೇಕು ಅನ್ನೋದು ಪ್ರಶ್ನೆ ಇಲ್ಲ. ಇವೆಲ್ಲ ಮಾಡಿ ಎಲ್ಲ ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯ ಇದರಲ್ಲಿ ಕೈವಾಡಿಲ್ಲ. ಅವರು ರಾಜೀನಾಮೆ ಕೊಡಬೇಕಾಗಿದ್ದು ಬೇಕಿಲ್ಲ ಅಂತ ಮಾತನ್ನು ಸ್ಪಷ್ಟವಾಗಿ ಪಬ್ಲಿಕ್ ಮೀಟಿಂಗ್ ನಲ್ಲಿ ಏನು ಚಾಮುಂಡೇಶ್ವರಿ ದೇವಿಯಲ್ಲಿ ಹೇಳ್ತೀನಿ. ಸತೀಶ್ ಜಾರಕಿಹೊಳಿ ಹೇಳಿದಾರ ಒಂದು ಅರ್ಥ ಮಾಡ್ತಾರೆ, ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಸುಮ್ಮನೆ ನಮ್ಗೆ ಕೇಳಬೇಕು ಕೇಳ್ತೀವಿ. ಎಲ್ಲರೂ ಕ್ಲಾರಿಫೈ ಮಾಡ್ಯಾರ, ಅವ್ರು ಕ್ಲಾರಿಫೈ ಮಾಡ್ಯಾರ. ಯಾಕೆ ಹಾಕಿಲ್ಲ ಅಂತ ಮೊದಲು ಕೇಳಿದ್ರು. ಸಂಬಂಧ ಕೇಳಿದಾಗ ಅವ್ರು ಏನ್ ಹೇಳಿದ್ರು, ನಾನು ಮಂತ್ರಿಯಾಗಿ ಸುಸ್ತಾಗಿ ಬಿಟ್ಟಿದ್ದೀನಿ ಬಹಳ ಸಲ, ನಾನೇನಾದ್ರೂ ಆದ್ರೆ ಮುಖ್ಯಮಂತ್ರಿ ಆಗ್ಬೇಕು, ಅದು ಸಿದ್ದರಾಮಯ್ಯ ಮಾಡಿದ್ರೆ ಮಾತ್ರ ಆಗ್ತದೆ ಅಂತ ಹೇಳಿದ್ರು. ರೆಕಾರ್ಡ್ ಇದೆ, ನಮ್ಮ ಹತ್ರ ರೆಕಾರ್ಡ್ ಇದೆ. ಸರ್ ನಿನ್ನೆ ಮೈಸೂರಲ್ಲಿ ಜಾರಕಿಹೊಳಿ ಸರ್ ಇದು ಹೇಳಿದ್ನಲ್ಲ, ಈಗಾಗಲೇ FIR ಆಗಿದೆ ಅಂತೇಳಿ. FIR ಆಗಿದೆ, ಅಲ್ಲಿ ಲೆಕ್ಕ ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ. ಅಶೋಕ್ ಅವ್ರ ಮೇಲೆ, ವಿರೋಧ ಪಕ್ಷದ ನಾಯಕರ ಮೇಲೆ ಕೇಸ್ ಆಗಿದೆ. ಅವ್ರು ಎಲ್ಲ ಏನು ಸುಸ್ತು ಏನಂತಾರೆ ಡಿಫೆಕ್ಟ್ ಆಗಿರ್ತಕ್ಕಂಥ ಇಂಡಸ್ಟ್ರಿಯಲ್ ಯಾರು CBI ಕೇಸಲ್ಲಿ ಇಡಿ ಕೇಸ್ ಇರ್ತಕ್ಕಂಥವ್ರ ದುಡ್ಡು ತಗೊಂಡಿದ್ದಾರೆ. एम्पायर और हमराज की क्या खास बात है मासूम भाई? यहाँ की सिलाई और कपड़ा ब्रांडेड ब्रांडेड ब्रांडेड